ಒಂದು ಕೇಸು ಮಿರರ್ ಕಾನ್ವೆಕ್ಸ್ ಮಿರರ್, ಪೊಸಿಷನ್ ಆಫ್ ದ ಆಬ್ಜೆಕ್ಟ್, ಫ್ರಂಟ್ ಆಫ್ ದ ಮಿರರ್. ಕಾನ್ವೆಕ್ಸ್ ಅಲ್ಲಿ ಎರಡೇ ಕೇಸ್ ಹುಡುಗರ, ಒಂದು ಫ್ರಂಟ್ ಆಫ್ ದ ಆಬ್ಜೆಕ್ಟ್ ಇಲ್ಲಿಂದ ಇನ್ಫಿನಿಟಿವರೆಗೂ, ಮತ್ತೊಂದು ಕೇಸು ಅಟ್ ಇನ್ಫಿನಿಟಿ. ಸರಿನಾ? ಸೊ ಫ್ರಂಟ್ ಆಫ್ ದ ಮಿರರ್ ಅಂತ ಹೇಳಿ ಇದಂತ ಈ ರೀತಿಯಲ್ಲಿ ಆಬ್ಜೆಕ್ಟ್ ಬರ್ಕೊಳ್ಳಿ, ಆದಷ್ಟು ದೊಡ್ಡದಾಗಿ ಬರ್ಕೊಳ್ಳಿ. ಸರಿನಾ? ಉಪಯೋಗ ಬರುತ್ತೆ. ಮುಂದಿಂದು ಟೇಕ್ ಅ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಏನಾಗುತ್ತೆ ಇದಕ್ಕೆ? ಇಟ್ ವಿಲ್ ಅಪಿಯರ್ ಟು ಕಮ್ ಫ್ರಮ್ ಫೋಕಸ್. ಸೊ ಈ ರೀತಿಯಲ್ಲಿ ಮುಂದಿದ್ದು ಯಾವ್ದನ್ನ ತಗೊಬೋದು ನೀವು, ಆರೋ ಬರೆಯೋದು ಮರ್ತೋಯ್ತು. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ. ಟೇಕ್ ಅ ರೇ ವಿಚ್ ಅಪಿಯರ್ಸ್ ಟು ಗೋ ಟುವರ್ಡ್ ಸೆಂಟರ್ ಆಫ್ ಕರ್ವೇಚರ್ ಅಂತ ಹೇಳ್ತು ಅಂದ್ರೆ ಇದು ಅಲ್ವಾ? ಸೊ ಎಲ್ಲಿ ಕಾನ್ವರ್ಜ್ ಆಗುತ್ತೋ ಈ ಎರಡು ಇಮ್ಯಾಜಿನರಿ ಲೈನು, ದಟ್ಸ್ ವೇರ್ ದ ಇಮೇಜ್ ಇಸ್ ಫೌಂಡ್. ಸೊ ಇದು ನಿಮ್ಮ ವರ್ಚುವಲ್ ಇಮೇಜ್, ಹಾಗಾಗಿ ಸ್ವಲ್ಪ ಡ್ಯಾಶ್ ಲೈನ್ ತರ ಬರಿಬೇಕಾಗುತ್ತೆ. ಸೊ ಏನ್ ನೋಡಿದ್ವಿ ನಾವು? a ray which is parallel appears to be coming from focus. A ray going towards center of curvature will just get bounced back in the same direction. ಇದೆಲ್ಲ ಡ್ಯಾಶ್ ಲೈನ್ಸ್ ಆಗಿರ್ಲೇಬೇಕು, ಇಂಡಿಕೇಟಿಂಗ್ ಇಟ್ಸ್ ಇಮ್ಯಾಜಿನರಿ ಅಲ್ವಾ? ಇದು ನಿಮ್ಮ ಸಾಲಿಡ್ ಲೈನ್, ಬಿಕಾಸ್ ಇಟ್ ಇಸ್ ಆಕ್ಚುಯಲ್ ಲೈನ್, ಆಕ್ಚುಯಲ್ ರೇಸ್. ಸೊ ಇದು ಪ್ರಾಕ್ಟಿಕಲ್ ಆಗಿ ಚಿತ್ರ ಬಿಡಿಸಿ ಪೇಪರ್ ಮೇಲೆ ನೋಡೋಣ. ಮೊದಲು ಕೆಲಸ ಏನು? 15ರಿಂದ 15 ಸೆಂಟಿಮೀಟರ್ ಒಂದು ಲೈನ್ ಎಳಿಬೇಕು. ಸ್ವಲ್ಪ ಈ ಕಡೆ ಆ ಕಡೆ ಜಾಗ ಬಿಟ್ಟು ಬರೀರಿ ಇದನ್ನ. ನಾನು ಸ್ವಲ್ಪ ತಪ್ಪು ಮಾಡಿದೆ, ತೊಂದರೆ ಇಲ್ಲ, ಹಿಂಗ ಉತ್ತರ ಬರುತ್ತಂದೆ ನನ್ನ ಚಿತ್ರದಲ್ಲಿ. 0, 3, 6 ಮುಂದೆ ಒಂದು ಆರ್ಕ್ ಚಿತ್ರ ಬಿಡಿಸ್ಬೇಕು. ಆರ್ಕ್ ಬಿಡಿಸ್ಬೇಕು, ಅದರ ರೇಡಿಯಸ್ 6 ಸೆಂಟಿಮೀಟರ್. ಸೊ ಆಬ್ಜೆಕ್ಟ್ ಇಸ್ ಇನ್ ಫ್ರಂಟ್ ಆಫ್ ದ ಮಿರರ್. ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಅದು ಇದು ಅಂತ ಎಲ್ಲ ಮಾತು ಬರಲ್ಲ ಇದರಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಆಲ್ ದಟ್ ಇಸ್ ಬಿಹೈಂಡ್ ದ ಮಿರರ್ ಅಲ್ವಾ? ಸೊ ಆಬ್ಜೆಕ್ಟ್ ಇಸ್ ಎನಿವೇರ್ ಇನ್ ಫ್ರಂಟ್ ಆಫ್ ದ ಮಿರರ್. ಆದಷ್ಟು ಸ್ವಲ್ಪ 2 ಸೆಂಟಿಮೀಟರ್, 2.5 ಸೆಂಟಿಮೀಟರ್, 2 ಸೆಂಟಿಮೀಟರ್ ಬರೀಲೇಬೇಕು ನೀವು, ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಉತ್ತರ ಬರಲ್ಲ. So this will be parallel to principal axis. ಮೊದಲೇ parallel to principal axis. So ಏನಾಯ್ತು ಇವಾಗ? This will be going through focus. No, sorry, not going through focus. Appear to come from focus. ಅಲ್ವಾ? ಸೊ ನೀವು ಡಾಟೆಡ್ ಲೈನ್ ಹಾಕೋದು ಮರಿಬೇಡಿ, ಮತ್ತೆ ಎಲ್ಲಿ ಸಾಲಿಡ್ ಲೈನ್ ಹಾಕಬೇಕೋ ಅಲ್ಲಿ ಹಾಕೋದು ಮರಿಬೇಡಿ. ಮುಂದಿಂದು a ray which is going towards center of curvature. ಸರಿ ತಾನೆ? ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಸೇಮ್ ಲೈನ್ ಅಲ್ಲಿ ಇರುತ್ತೆ. ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಲ್ಲಿ ರಿಫ್ಲೆಕ್ಟೆಡ್ ರೇ ಇಮ್ಯಾಜಿನರಿ ರಿಫ್ಲೆಕ್ಟೆಡ್ ರೇ ಮೀಟ್ ಆಗುತ್ತೋ, ಇಮ್ಯಾಜಿನರಿ ರಿಫ್ಲೆಕ್ಟೆಡ್ ರೇ ಒಂದು ಸತಿ ಹೇಳೋದು ಕಷ್ಟ ಅದು. ಅದು ನಿಮ್ಮ ಎಂಥದ್ದು ವರ್ಚುವಲ್ ಇಮೇಜ್ ಅಲ್ವಾ? ಹಾಗಾಗಿ ಡಾಟೆಡ್ ಲೈನ್ ಮಾಡೋದು ಒಳ್ಳೇದು. ಒಬ್ಬರು ಸಾಲಿಡ್ ಲೈನು ಮಾಡ್ತಾರೆ, ಅದು ನಿಮ್ಮ ಟೀಚರ್ ಇನ್ಸ್ಟ್ರಕ್ಷನ್ ಮೇಲೆ ಡಿಪೆಂಡ್. ಸೊ ಇಮೇಜ್ನ ಸಾಲಿಡ್ ಲೈನಲ್ಲಿ ಮಾಡೋದು ಬಿಡೋದು ಅದು ನನ್ ಕೇಳ್ತು ಅಂದರೆ ಇಟ್ಸ್ ಓಕೆ. ಬಟ್ ಇದು ಎಂಥದ್ದು ರಿಫ್ಲೆಕ್ಟೆಡ್ ರೇ ಈ ಮಿರರ್ ಹಿಂದಿನ ಭಾಗದಲ್ಲಿ ಡಾಟೆಡ್ ಲೈನ್ ಮಾಡಲೇಬೇಕು, ಆಯಿತಾ? ಮತ್ತು ಲೇಬ್ಲಿಂಗ್ ಮಾಡೋದು ಮರಿಬೇಡಿ. ಇದು ನಿಮ್ಮ AB, A', B'. ಸೊ ಪ್ರಾಪರ್ಟೀಸ್ ಏನೋ ಸೈಜ್ ಬಂದು ಪುಟ್ಟದಾಗಿದೆ, ಡಿಮಿನಿಷ್ಡ್.
ಓರಿಯೆಂಟೇಷನ್ ಸೀದಾ ಇದೆ ಅಲ್ವಾ. ಸೊ ಆಬ್ಜೆಕ್ಟ್ ಹೇಗಿದೆಯೋ ಅದೇ ರೀತಿಯಲ್ಲಿ ಸೀದಾ ಇದೆ. ಸೊ ಕರೆಕ್ಟ್. ರಿಯಲ್ ವರ್ಚುವಲ್, ಕ್ಲಿಯರ್ಲಿ ವರ್ಚುವಲ್. ಲೊಕೇಶನ್ ಬಿಹೈಂಡ್ ದ ಮಿರರ್. ಬಿಟ್ವೀನ್ ಪಿ ಅಂಡ್ ಎಫ್ ಅಂತೆಲ್ಲ ಏನಿಲ್ಲ, ಇದಕ್ಕೆ ಬಿಹೈಂಡ್ ಮಿರರ್ ಅಷ್ಟೇ. ಸೊ ಪ್ರಾಕ್ಟಿಕಲ್ ಆಗಿ ಹೇಗೆ ಕಾಣುತ್ತಿದೋ ಅದನ್ನ ನೀವೇ ನೋಡಿ. ಏನ್ ಯೂಸ್ ಇರ್ಬೋದು ಯೋಚನೆ ಮಾಡಿ. ಇಲ್ಲಿ ನೋಡಿದ್ರೆ ಯೋಚನೆ ಮಾಡಿ. ಹುಡುಗರ, ಈ ಕನ್ನಡಿನ ಎಲ್ಲಿ ನೋಡಿದಿರಾ? ರೇರ್ ವ್ಯೂ ಮಿರರ್. ಈ ಗಾಡಿಗಳಲ್ಲಿ ಆಯ್ತಾ, ಕಾರಲ್ಲಿ, ಹೆವಿ ಟ್ರಕ್ಕು, ಬಸ್ಸಸ್ಸು ಅಲ್ವಾ, ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಇದನ್ನ ಹಾಕ್ತಾರೆ. ಕಾರವರು ಹಾಕ್ತಾರೆ, ಹಾಕಲ್ಲ ಅಂತಲ್ಲ, ಒಳ್ಳೆಯದೇ ಇದ್ರಿದ್ರೆ. ಏನಕ್ಕೆ ಹಾಕ್ತಾರೆ ಇದನ್ನ? ಕಾನ್ವೆಕ್ಸ್ ಮಿರರ್ಸ್ ಎನೇಬಲ್ಸ್ ದ ಡ್ರೈವರ್ ಟು ವ್ಯೂ ಮಚ್ ಲಾರ್ಜರ್ ಏರಿಯಾ than that than would not be possible without a plane mirror. With a plane mirror, that is, convex mirror has a larger field of vision. ಅದನ್ನ ಬಿಡಿಸಿ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇದು ನಿಮ್ಮ ಪ್ಲೇನ್ ಮಿರರ್. ಇದು ಹತ್ತತ್ರ 14 ಸೆಂಟಿಮೀಟರ್ ಉದ್ದ ಇದೆ. ಇದು ನಿಮ್ಮ ಕಾನ್ವೆಕ್ಸ್ ಮಿರರ್. ಇದು ಹೇಳಬೇಕು ಅಂತ ಹೇಳಿದ್ರೆ, ನಾನು ಉದ್ದ ಎಷ್ಟಿದೆ ಅಂತ ನೋಡಲಿಲ್ಲ ಅದರದ್ದು ಡಯಾಮೀಟರು. ಇದರ ಅರ್ಧ ಇದು, ಇದರ ಅರ್ಧ ಇದು. ಆಲ್ಮೋಸ್ಟ್ ಹೇಳಬೇಕು ಇಲ್ಲಿ ಬರುತ್ತೆ 7, 3.5, 7 ಸೆಂಟಿಮೀಟ್ರು. ಅರ್ಧನ ಇಲ್ಲ ಇಲ್ಲ ಇಲ್ಲ, ಅರ್ಧಕ್ಕೆ ಅರ್ಧನ ಇಲ್ಲಿ ಹೇಳ್ತೀನಿ. ಇದು 3.5, ಅರ್ಧಕ್ಕೆ ಅರ್ಧ. ಇದು 3.5, ಅರೌಂಡ್ 3.5 ಸೆಂಟಿಮೀಟರ್ ಅಂತ ಹೇಳ್ಬೋದು ಅಲ್ವಾ. ವ್ಯತ್ಯಾಸ ನೋಡಿ ನೀವೇ. ಇದು ಪೂರಾ ಏನು ಬರ್ತಾ ಇದೆಯೋ ಇದು ಹೇಳಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಷ್ಟು ಕವರ್ ಮಾಡ್ತಿದೆ, ಅಷ್ಟು ರೀಜನ್ ಕವರ್ ಮಾಡ್ತಿದೆ. ಸೊ ಲಾರ್ಜರ್ ಫೀಲ್ಡ್ ಆಫ್ ವಿಷನ್ ಅಂತ ಹೇಳೋದು ಏನಂತ ಹೇಳಿದ್ರೆ, ಫೀಲ್ಡ್ ಆಫ್ ವಿಷನ್ ಅಂತ ಹೇಳಿದ್ರೆ ಎಷ್ಟು ಕಾಣ್ತಾ ಇದೆ ಅಂತ ಹೇಳಿ. ಲಾರ್ಜರ್ ಅಂತ ಹೇಳಿದ್ರೆ ದೊಡ್ಡದು. ಸೊ ಎಷ್ಟು ಕಾಣುತ್ತೆ ಈ ಮಿರರಲ್ಲಿ ಅಂತ ಹೇಳಿದ್ರೆ ಹೆಚ್ಚು ಕಾಣುತ್ತೆ. ನೀವು ಪ್ಲೇನ್ ಮಿರರ್ಗು ಮತ್ತು ಇದಕ್ಕೆ ಹೋಲಿಸ್ತು ಅಂತ ಹೇಳಿದ್ರೆ ಇದರಲ್ಲಿ ಹೆಚ್ಚು ಕಾಣುತ್ತೆ. ನೀವು ನೋಡಿತ್ತು ಅಂದರೆ ಈ ನಿಮ್ಮ ಗಾಡಿಗಳಲ್ಲಿ ಈ ಫ್ಯಾಕ್ಟ್ರಿಯಿಂದ ಬಂದಿರೋ ಅಂಥದ್ದು, ಏನೋ ಹೊಡೆದಿರೋದು, ಏನೋ ಆಗದಿರೋ ಅಂಥದ್ದು, ಈ ಮಿರರ್ ನೋಡ್ತು ಅಂದರೆ, ರೇರ್ ವ್ಯೂ ಮಿರರ್ ನೋಡ್ತು ಅಂದರೆ ಅದ್ರ ಮೇಲೆ ಬರ್ದಿರುತ್ತೆ ಏನಂತ ಅಂದರೆ, ಆಬ್ಜೆಕ್ಟ್ಸ್ ಆರ್ ಮಚ್ ಕ್ಲೋಸರ್ ದ್ಯಾನ್ ವಾಟ್ ದೇ ಅಪಿಯರ್ ಅಂತ ಹೇಳ್ತು ಅಂದರೆ, ಪ್ಲೇನ್ ಸಿಂಪಲ್ ಲ್ಯಾಂಗ್ವೇಜ್, ಒಂದು ಸುಮ್ಮನೆ ಯಾರೋ ಹಿಂಗೆ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಏನು ನೋಡ್ತಾ ಇದ್ದೀರೋ ಅದು ಹತ್ತಿರ ಇದೆ, ದೂರ ಇಲ್ಲ, ಅಷ್ಟು ದೂರ ಇಲ್ಲ. ಸರಿನಾ? ನೋಡೋದಕ್ಕೆ ನಿಮ್ಮ ಮಿರರಲ್ಲಿ ದೂರ ಇರ್ಬೋದು, ಆದರೆ ಅಷ್ಟು ದೂರ ಇಲ್ಲ ಅಂತ ಹೇಳಿ, ಅಷ್ಟೇನೇನಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ದಟ್ಸ್ ದ ಎಫೆಕ್ಟ್ ಆಫ್ ಯೋರ್ ಕಾನ್ವೆಕ್ಸ್ ಮಿರರ್. ಇಲ್ಲಿ ನೋಡಿ, ಇಲ್ಲಿ ಹೇಗೆ ಕಾಣ್ತಾ ಇದೆ, ಪುಟ್ಟದ ಕಾಣುತ್ತೆ. ಇದು ಎದುರುಗಡೆನೇ ಇದೆ. ಇದು ಎಷ್ಟು ಉದ್ದ ಇದೆ ಅಂದ್ರೂ ಅದು ಅರ್ಧಕ್ಕಿಂತ ಸ್ವಲ್ಪ ಏನೋ ಕಮ್ಮಿ, ಅಷ್ಟು ಉದ್ದ ಕಾಣ್ತಾ ಇದೆ ಅಲ್ವಾ. ನೀವೇನು ನೋಡಿದ ತಕ್ಷಣ ಎಲ್ಲೋ ದೂರದಲ್ಲಿ ಇದೆ ಅಂತ ತಿಳ್ಕೊಬೋದು, ಆದರೆ ದೂರದಲ್ಲಿ ಇರಲ್ಲ, ಹತ್ರನೇ ಇರುತ್ತೆ ಅದು. ಸೊ ದಿಸ್ ಇಸ್ ಆನ್ ಅ ರೇರ್ ವ್ಯೂ ಮಿರರ್. ಸೊ ರೇರ್ ವ್ಯೂ ಮಿರರ್ ಮೇಲೆ ಈ ತರ ಬರೆದಿರ್ತಾರೆ. ಸರಿನಾ? ಹಾ, ಸೊ ಪಾಸ್ ಮಾಡ್ಕೊಂಡು ಇದನ್ನೆಲ್ಲ ಬರ್ಕೊಳ್ಳಿ.